ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರ್ತಾ ಇರೋದು ಸಾಕಾಗ್ತಾ ಅಲ್ವಾ? ಇವಾಗ ಕಾಂಗ್ರೆಸ್ ಅವರು ಹೊಸದಾಗಿ ಒಂದು ಘೋಷಣೆನ ಮಾಡಿದ್ದಾರೆ, 1,00,000 ರೂಪಾಯಿನ ಕೊಡ್ತೀವಿ ಅಂತ. ಇದನ್ನ ಯಾವ ರೀತಿ ಕೊಡ್ತಾರೆ, ಏನಿದು ಘೋಷಣೆ ಎಲ್ಲಾನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನೀವು 1,00,000 ಕೊಡ್ತಾ ಇದ್ದೀರಾ ಅಂದಿದ ತಕ್ಷಣ ಕೆಲವರು ನಿಜ ಅಂತ ಅನ್ಕೋತೀರ, ಕೆಲವರು ಡೌಟಲ್ಲಿ ಇರ್ತಾರೆ, ನಂಬೋದಾ ನಂಬಾರ್ದಾ ಅಂತ. 100% ಇದು ನಿಜನೇ. ರಾಹುಲ್ ಗಾಂಧಿ ಅವರು ಒಂದು ಘೋಷಣೆಯನ್ನು ಮಾಡಿದರೆ 1,00,000 ಕೊಡ್ತೀವಿ ಮಹಿಳೆಯರಿಗೆ ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಅಂತ ಹೇಳಿದರೆ, ಇದು ಪ್ರತಿ ವರ್ಷವೂ ಕೂಡ 1,00,000 ರೂಪಾಯಿ ಸಿಗುವಂಥ ಯೋಜನೆ ಆಗಿರುತ್ತೆ. ಹಾಗಾದರೆ ಇದನ್ನ ಏನಕ್ಕೆ ಘೋಷಣೆ ಮಾಡಿದ್ರು, ಹಾಗಾದರೆ ನಿಜವಾಗ್ಲೂ ಸಿಗುತ್ತಾ, ಎಲ್ಲರಿಗೂ ಕೂಡ ಸಿಗುತ್ತಾ? ಈ ರೀತಿ ನಿಮಗೆ ಪ್ರಶ್ನೆಗಳಿದ್ದೇ ಇರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಆದರೆ ಕೆಲವರು 2,000 ರೂಪಾಯಿ ಬರ್ತಿದೆ ಅಂತ ಖುಷಿ ಪಡ್ತಾ ಇದ್ದಾರೆ, ಕೆಲವರು ಏನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ನಮ್ಗೆ ಏನಕ್ಕೂ ಸಾಲ್ತಾ ಇಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಅಂತ ಕೆಲವರು ಅದೇ ರೀತಿ ಮಾತಾಡ್ಕೋತಾ ಇದ್ದಾರೆ. ಇವಾಗ ನಿಮಗೆ 2,000 ರೂಪಾಯಿ ಏನಕ್ಕೆ ಕೊಟ್ಟರು ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೆ ನಾವು 2,000 ರೂಪಾಯಿನ ಕೊಡ್ತೀವಿ ಪ್ರತಿ ಮಹಿಳೆಯರಿಗೂ ಕೂಡ ಅಂತ ಹೇಳಿದರು. ಅವ್ರು ಯಾವ ರೀತಿ ಒಂದು ಮಾತನ್ನ ಕೊಟ್ಟಿದ್ರೆ ನಿಮಗೆಲ್ಲರಿಗೂ ಕೂಡ ಸೇಮ್ ಅದೇ ರೀತಿ ನಿಮಗೆ 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಆಗ್ತಾ ಬರ್ತಾ ಇದೆ. ಇಲ್ಲಿ ಇವಾಗ ಒಂದು ಲೋಕಸಭಾ ಎಲೆಕ್ಷನ್ ಬರ್ತಿದೆ. ಈ ಒಂದು ಎಲೆಕ್ಷನ್ಗೂ ಕೂಡ ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳ ಯೋಜನೆಗಳನ್ನ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಪ್ರತಿ ಒಂದು ಗ್ಯಾರಂಟಿಗಳ ಯೋಜನೆ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವೊಂದು ಪಕ್ಷಕ್ಕೆ ಇವಾಗ ಲೋಕಸಭಾ ಎಲೆಕ್ಷನಲ್ಲಿ ಓಟ್ ಹಾಕ್ತೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇವಾಗ 5 ಗ್ಯಾರಂಟಿಗಳು ಇದು ಕಂಪ್ಲೀಟ್ಲಿ ಮಹಿಳೆಯರಿಗೆ ಆಗಿರುತ್ತೆ. ಇಲ್ಲಿ 5ನೇ ಗ್ಯಾರಂಟಿ ಏನಂದರೆ, ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಒಂದು ಹಾಸ್ಟೆಲ್ಗಳನ್ನ ಓಪನ್ ಮಾಡ್ತೀವಿ, ಫ್ರೀ ಹಾಸ್ಟೆಲ್ಗಳನ್ನ ಅಂತ ಹೇಳಿದರೆ. ಮತ್ತು ಇವಾಗ 4ನೇ ಗ್ಯಾರಂಟಿ ಏನಂದರೆ, ಇಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಸರ್ಕಾರದ ಏನು ಸ್ಕೀಮ್ಗಳಿರುತ್ತಲ್ಲ ಅದನ್ನ ತಿಳಿಸೋಕ್ಕೆ ಮಹಿಳಾ ಕಾರ್ಯಕರ್ತರುಗಳನ್ನ ನೇಮಕ ಮಾಡಿಕೊಡ್ತೀವಿ, ಅವ್ರಿಗೂ ಕೂಡ ಕೆಲಸನ ಕೊಡ್ತೀವಿ ಹೆಚ್ಚು ಜನಕ್ಕೆ ಅಂತ ಹೇಳಿದರೆ. ಮತ್ತು ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಒಂದು ಬಿಸಿ ಊಟದ ಒಂದು ಕೆಲಸಗಾರರಿಗೆ ಅವ್ರಿಗೇನು ಮಾಡ್ತೀವಿ ಅಂದರೆ ಸ್ಯಾಲ್ರಿನ ಡಬಲ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ. ಮತ್ತು ಇನ್ನೊಂದು ಮೇಯ್ನ್ ಏನಂದರೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನಿರುತ್ತಲ್ಲ ಆ ಒಂದು ಜಾಬ್ಸ್ಗಳಲ್ಲಿ ಎಲ್ಲ ಕೂಡ 50% ರಿಸರ್ವೇಷನ್ ಬಂದ್ಬಿಟ್ಟು ವುಮೆನ್ಸ್ಗೆ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದರೆ. ಮತ್ತು ಇನ್ನೊಂದು ನಂಬರ್ 1 ಏನಂತ ಹೇಳಿರೋದು ಗ್ಯಾರಂಟಿ, ಇಲ್ಲಿ ಬಡ ಮಹಿಳೆಯರಿಗೆ ಪ್ರತಿ ವರ್ಷವೂ ಕೂಡ ಒಂದು ಫ್ಯಾಮಿಲಿಲಿ ಒಬ್ಬ ಮಹಿಳೆಯರಿಗೆ 1,00,000 ರೂಪಾಯಿನ ಕೊಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಘೋಷಣೆ ಮಾಡಿದರೆ. ಇದು ಸೆಂಟ್ರಲಲ್ಲಿ ಕಾಂಗ್ರೆಸ್ ಬಂದರೆ ಇಷ್ಟೊಂದು ಗ್ಯಾರಂಟಿ ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಸಿಗುತ್ತೆ ಅಂತ ಹೇಳಿದರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.